ಇವತ್ತು ಸ್ವಾಮಿ ರಾಮಲಿಂಗೇಶ್ವರನ ದರ್ಶನವನ್ನು ಪಡೆದು ನನ್ನ ಜೊತೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಮುಜರಾಯಿ ತಹಸೀಲ್ದಾರ್ ಅವರು ಹಾಗೂ ಮುಜರಾಯಿ ಆರ್ಐಗಳು ಮತ್ತು ಈ ಸಂಬಂಧಪಟ್ಟ ಆರ್ಐ ಅವರು ಹಾಗೂ ಪಿ ಡಿ ಒಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಈಗಾಗಲೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯೂನಿಯನ್ ಬಳಗದ ನಿರ್ದೇಶಕರು ನಮ್ಮ ಜಗದೀಶ್ ಅವರು, ನಮ್ಮ ಹರಿವರು, ನಮ್ಮ ಕೋದಂಡವರು, ನಮ್ಮ ಚಂಗರಾಯಪ್ಪವರು, ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಪದ್ಮನಪ್ಪಣ್ಣವರು ಪ್ರಮುಖ ಎಲ್ಲರೂ ಇವತ್ತಿನ ರಾಮಲಿಂಗೇಶ್ವರ ಪೂಜೆಗೆ ಆಗಮಿಸಿ ಈಗಾಗಲೇ ಸಾರ್ವಜನಿಕರಿಂದ ಆವಣಿ ಸಾರ್ವಜನಿಕ ಸುಮಾರು ಮಾತು ಕೇಳಿ ಬರ್ತಾ ಇತ್ತು. ಇನ್ನು ಶಾಸಕರು ಕೊಟ್ಟಿರ್ತಕ್ಕಂಥ ಮಾತನ್ನ ಹತ್ರ ಬಂತು, ಇನ್ನು ತೇರ್ ರೆಡಿ ಮಾಡಲ್ಲ ಅಂತ ಬಂತು. ಸೊ ಅದರಿಂದ ನಾವೇನೇ ಮಾಡ್ಬೇಕಾದ್ರೂ ಕೂಡ ಸರ್ಕಾರದ ಅನುಮತಿಯನ್ನು ಪಡೆದು ಮಾಡ್ಬೇಕಾಗ್ತಕ್ಕದ್ದು. ಯಾಕೆಂದ್ರೆ ಮುಜರಾಯಿ ಇಲಾಖೆ ಆಗೋದ್ರಿಂದ ನಾವೇನೇ ಮುಟ್ಬೇಕಾದ್ರೂ ಕೂಡ ಸರ್ಕಾರ ಅನುಮತಿ ಪಡೆದು ಮಾಡ್ಬೇಕಾಗುತ್ತೆ. ಈಗಾಗಲೇ ಅನುಮತಿಯನ್ನ ಬಂದಿದೆ. ಈಗಾಗಲೇ ಹಳೆ ರಥವನ್ನ ಬರ್ತಕ್ಕಂಥ ಫೆಬ್ರವರಿಗೆ ನಮ್ಮ ಜಾತ್ರೆಗೆ ಅದನ್ನ ಕುಲಂಕುಷವಾಗಿ ರೆಡಿ ಮಾಡಿ ಈ ವರ್ಷ ಅದರಲ್ಲೇ ರಥವನ್ನ ಮಾಡಿ, ಹಳೆ ರಥ ಕೀಳ್ಲಿಕ್ಕೆ ಬರುವುದಿಲ್ಲ. ಅದರಿಂದ ಇವತ್ತೇ ಸುಮಾರು 96 ಲಕ್ಷ ಪ್ಲಸ್ ನನ್ನೊಂದು 50 ಲಕ್ಷ 1.5 ಕೋಟಿದಲ್ಲಿ ಹೊಸ ರಥವನ್ನ ಮುಂಬರುವ ಬಹುಶಃ 27ನೇ ಫೆಬ್ರವರಿಗೆ ರೆಡಿ ಆಗ್ತದೆ. ಅವರಿಗೆ 1.5 ವರ್ಷ ಟೈಮ್ ಬೇಕಂತೆ ರಥ ಮಾಡ್ಲಿಕ್ಕೆ. ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ ತನಕ ಇಲ್ಲದ ಒಂದು ರಥವನ್ನ ಒಂದು ತಮಿಳುನಾಡು ಶೈಲಿಯಲ್ಲಿ ಮಾಡ್ಲಿಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿ ನನಗೆ ಬರ್ಬೇಕಂತಕ್ಕಂಥ ಒಂದು ವೇಟಿಂಗ್ ಮಾಡ್ತಾ ಇದ್ದೀನಿ. ಅದರಿಂದ ಇವತ್ತೇ ಒಳ್ಳೆ ದಿವಸ, ವಿಜಯದಶಮಿ ದಿವಸ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಇವತ್ತಿಗೆ ರಥ ಪೂಜೆ ಮಾಡೋ ಮುಖಾಂತರವಾಗಿ ನಾನು ಮತ್ತು ದಂಡಾಧಿಕಾರಿಗಳು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತೇನು ಸಾರ್ವಜನಿಕರು ತಾವೇನು ಅಹವಾಲನ್ನು ಲಾಸ್ಟ್ ಟೈಮ್ ನಾನು ಕೂಡ ರಥವನ್ನು ನೋಡಿದೆ. ಎಲ್ಲೋ ಒಂದು ಕಡೆ ಇವತ್ತು ಆ ರಥವನ್ನ ಅನಾಥ ಆಗತಕ್ಕಂಥ ಪದ್ಧತಿ ತಪ್ಪುದು. ರಾಮಲಿಂಗೇಶ್ವರ ಅವತ್ತೇ ಬೇಳ್ಕೊಂಡೆ ನಾನು, ಮುಂಬರೋ ವರ್ಷ ಒಳಗಡೆ ನೀನು ರಥವನ್ನು ಮಾಡ್ಕೊಡ್ತೀವಿ, ಇವತ್ತೇನು ತೊಂದರೆ ಕೊಡ್ಬೇಡ ಅಂತ ಕೇಳ್ಕೊಂಡೆ. ಅದರಿಂದ ಅವತ್ತೇನು ಆಗ್ಲಿಲ್ಲ, ರಾಮಲಿಂಗೇಶ್ವರ ಏನು ಆಗ್ಲಿಲ್ಲ. ಸೊ ಅದರಿಂದ ಎಲ್ಲ ಈ ತರ ಕಾರ್ಯಕ್ರಮಗಳಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ, ನಾವೆಲ್ಲ ಸಾರ್ವಜನಿಕ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲ ಸಕಲ ಪ್ರಯತ್ನ ಮಾಡ್ಬೇಕು. ಈಗಾಗಲೇ ಅಹವಾಲು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿಲ್ಲ. ಬಹುಶಃ ಅಲ್ಲೆಲ್ಲ ವಿಜಯದಶಮಿ ಬ್ಯುಸಿ ಆಗಿರ್ಬೇಕು, ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರ್ಬೇಕು. ಅವರು ಹಬ್ಬ ಇದೆ, ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರ್ಬೇಕಂದ್ರೆ ಕೆಲವು ರಾಜಕೀಯಕ್ಕೆ ಸೀಮಿತ ಆಗ್ತಾರೆ. ಸೊ ಅಂದ್ರೆ ಇಂಥ ಕಾರ್ಯಕ್ರಮ ಬಂದಾಗ ನಾವು ಸರ್ವ ಪಕ್ಷವನ್ನು ಬಿಟ್ಟು, ಸರ್ವ ಜಾತಿಯನ್ನು ಬಿಟ್ಟು ರಾಮಲಿಂಗೇಶ್ವರ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕಾಗುತ್ತೆ. ಈ ಸುದಿನ ದಿವಸ ನಾನು ಮತ್ತು ತಹಸೀಲ್ದಾರ್ ಬೆಳಗ್ಗೆ ಎದ್ದು ಬಂದು ಪೂಜೆ ಮಾಡ್ಕೊಂಡು ಏನು ತೊಂದರೆ ಆಗದಂಗೆ ನಡೆಸ್ಕೊಡಪ್ಪ ಅಂತ ಕೇಳ್ಕೊಂಡಿದೀವಿ. ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ. ಬರ್ತಕ್ಕಂಥ ಫೆಬ್ರವರಿ 26ಕ್ಕೆ ಇದೇ ತೇರಲ್ಲಿ ನಾವು ಮಾಡೋಣ. 27ಕ್ಕೆ ಹೊಸ ತೇರಲ್ಲಿ ಸ್ವಾಮಿಯನ್ನು ತಗೊಂಡಕ್ಕಂತಕ್ಕಂಥ ಕಾರ್ಯವನ್ನ ನನಗೆ, ನನ್ನ ಕುಟುಂಬಕ್ಕೆ, ನನಗೆ ವಿಶೇಷವಾಗಿ ಆ ರಾಮಲಿಂಗೇಶ್ವರನ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇವತ್ತು ನಾನು ನಮಸ್ಕರಿಸುತ್ತಾ, ನಿಮ್ಮೆಲ್ಲರ ಪಾದಕ್ಕೆ ಕೂಡ, ನಿಮ್ಮೆಲ್ಲರೂ ಒಂದು ಶ್ರೇಯೋಭಿಲಾಷೆ ಕೂಡ ನೀವು ಇಟ್ಟಿರ್ತಕ್ಕಂಥ ಭರವಸೆ ಕೂಡ ನಮಸ್ಕರಿಸುತ್ತಾ ಇವತ್ತು ಚಾಲನೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.